ಈಗಾಗಲೇ ಡಿ ಸಿ ಸೂಪರ್ಡೆಂಟು ಕಾನ್ಸ್ಟೇಬಲ್ ಎಲ್ಲ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದಾರೆ. ನಾವು ಅವತ್ತು ಟ್ರಾಪ್ ಆಗಿದ್ದ ದಿವಸ ಅಲ್ಲಿ ಸೂಪರ್ಡೆಂಟ್ ಇದಕ್ಕೆ ಮಾತಾಡಿದಾಗ ಇದು ಡಿ ಸಿ ಅವ್ರು ಮಾತಾಡಿದ ವಿಷಯ ನಿಮ್ಮಲ್ಲಿ ನಾನೀಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮಾನ್ಯ ಮಂತ್ರಿಗಳು ಈಗ ಮೊನ್ನೆ ನಾನು ಮೀಡಿಯಲ್ಲಿ ಇದರಲ್ಲೆಲ್ಲ ನೋಡಿದೆ. ತಮ್ಮಣ್ಣ ಅಂತ ಮಾಡಿರೋದು ಯಾರೋ ಗೊತ್ತಿಲ್ಲ, ಅವ್ನಿಗೆ ಆ ಲಿಂಕೇ ಇಲ್ಲ, ಅವರು ಸಂಬಂಧ ಇಲ್ದಿರೋರು, ಅವ್ರಿಗೂ ಬ್ರಿವರಿ ಇದಕ್ಕೆ ಬರಲ್ಲ ಅಂತ ಹೇಳ್ತಾಯಿದ್ರು ಮೀಡಿಯಲ್ಲಿ. ಹಾಗಾಗಿ ಡಿ ಸಿನೇ ಮಾತಾಡಿದ್ದಾರೆ, ಅವರೇ ಅಲ್ಲಿ ಹೆಡ್ಡು ಆಫೀಸ್ಗೆ ಡಿ ಸಿನೇ ಮಾತಾಡಿದ್ದಾರೆ, ಡಿ ಸಿನೇ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಏನು ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಈ ಇದರಲ್ಲಿ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ FIR ಮಾಡಿ ಈ ಕೂಡಲೇ ಅವ್ರ ಬಗ್ಗೆ ಕ್ರಿಮಿನಲ್ ಆ್ಯಕ್ಷನ್ ತೊಗೋಬೇಕು ಅಂತೇಳಿ ನಾನು ಈಗ ಕಂಪ್ಲೇಂಟ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಮೊನ್ನೆ ತಿಮ್ಮಾಪುರ ಸಾಹೇಬ್ರು ಹೇಳ್ತಾಯಿದ್ರು ಅವನ್ಯಾರು ತಮ್ಮ ಗೊತ್ತಿಲ್ಲ ಅಂತ. ಈಗ ಜಗನ್ನಾಥ್ ನಾಯಕ್ ಅವ್ರು ಮಾತಾಡಿರೋದೇ ಕೊಟ್ಟಿದ್ದೀವಿ ಅವ್ರಿಗೆ. ಹಂಗಾಗಿ ಅವರು ಅಟ್ರ್ಯಾಕ್ಟ್ ಆಗ್ತಾರೆ. ಈ ಒಂದು ಮೇಜರ್ ಅಮೌಂಟು ಬ್ರಿವರಿ ಆಗಿರೋದ್ರಿಂದ ಅವ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕಾಗುತ್ತೆ, ಇಲ್ಲ ನೀವು ಮಾತಾಡ್ತೀರಾ ಏನು ಅಂತೇಳಿ ನನ್ನ ಹತ್ರ ಪ್ರಸ್ತಾಪ ಮಾಡ್ತಾರೆ ಅವರು. ಅದನ್ನು ಏನು ಧ್ವನಿಸುರುಳಿ ಇತ್ತು ಅದನ್ನ ಅವ್ರಿಗೆಲ್ಲ ಕೊಟ್ಟು ಬಂದಿದ್ದೀನಿ. ಈ ಥರ 1.5 ಕೋಟಿ ಇದಾಗುತ್ತೆ, ನಿಮ್ಗಾದ್ರೆ 1:20ಕ್ಕೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ಅವರು. ಡಿ ಸಿ ಅವರು ಜಗದೀಶ್ ನಾಯಕ್ ಅವರು ಹೇಳಿದರು. ಅವರು ತಮ್ಮಣ್ಣ ಮಾತಾಡಿದ್ರೆ ನನಗೂ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮಂತ್ರಿಗಳು ಇದು ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಪಾಲು ಹೋಗ್ತಿದೆ ಅಂತ ಎಲ್ಲ ಜಾಹೀರಾಗಿದೆ. ಹಾಗಾಗಿ ಮೈಕ್ರೋ ಬ್ರಿವರಿಯಲ್ಲಿ ಅವ್ರಿಗೆ ಹೆಚ್ಚಿನ ಪಾಲು ಕೊಡಬೇಕು ಅಂತ ಡಿ ಸಿನೇ ಹೇಳಿ ನಾನೇ ಮಾತಾಡ್ತೀನಿ, ಇಲ್ಲ ನಿಮ್ಗೆ ನಂಬರ್ ಕೊಡ್ತೀನಿ ನೀವು ಮಾತಾಡ್ತೀರಾ ಅಂತ ನನ್ನ ಕೇಳಿದ್ರು. ಇಲ್ಲ ಸರ್ ನಾನು ಆಮೇಲೆ ಮಾತಾಡ್ತೀನಿ, ನೀವು ಫಸ್ಟು ಮಾತಾಡಿ ಅಂತ ಹೇಳಿದ್ಮೇಲೆ ಅವ್ರು ಹೌದು 1:20ಕ್ಕಾದರೂ ನಾನು ಮಾತಾಡಿ ನಿಮಗೆ ಕಮ್ಮಿ ಮಾಡಿಸ್ತೀನಿ ಅಂತೇಳಿ ಮಾತಾಡಿರೋದನ್ನು ಇದ್ದು. ಈಗ ಮಂತ್ರಿಗಳು ಅದರ ಅಟ್ರ್ಯಾಕ್ಟ್ ಆಗೋದ್ರಿಂದ ಅವ್ರ ಮೇಲೆ ಈ ಕೂಡಲೇ FIR ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ಮಾಡಬೇಕು ಅಂತೇಳಿ ನಾನು SP ಅವ್ರಿಗೆ ಸೂಪರ್ಡೆಂಟ್ ಅವ್ರಿಗೆ ದೂರು ಕೊಟ್ಟು ಬಂದಿದ್ದೆ. ಸರ್ ಸಚಿವರಿಗೆ ಸಂಬಂಧಪಟ್ಟಂಗೆ ಅಂದರೆ ಆ ಸಚಿವರಿಗೆ ಕೊಡಬೇಕು, ಅವ್ರಿಗೆ ಇದು ಹೋಗುತ್ತೆ. ಹೋಗಿ ನಾನು ಮಾತಾಡ್ತೀನಿ, ಅವ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕಾಗುತ್ತೆ. ಅವರು ಮೈಕ್ರೋ ಬ್ರಿವರಿ ಆಗಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಪಾಲು ಕೊಡಬೇಕಾಗುತ್ತೆ ಅಂತೇಳಿ ಓಪನ್ ಆಗಿ ಹೇಳ್ತಾರೆ. ಇಲ್ಲ ನೀವು ಮಾತಾಡ್ತೀರಾ, ಇಲ್ಲ ನಾನು ಮಾತಾಡಲ್ಲ ಅನ್ನೋ ವಿಷಯ ಕೂಡ ಮಾತಾಡ್ತಾರೆ ಅವರು. ದಾಖಲೆ ರೆಕಾರ್ಡಿಂಗ್ ಇದೆಯಲ್ಲ, ದಾಖಲೆ ಬೇರೆ ಕೊಡುತ್ತೆ. ನಾನು ಅಪ್ಲಿಕೇಶನ್ ಕೊಟ್ಟಿರೋದು ಅಪ್ಲಿಕೇಶನ್ ಇದೆ, ನಾನೆಲ್ಲ ಡಾಕ್ಯುಮೆಂಟ್ ಹಾಕಿದ್ದೀನಿ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ, ಆನ್ಲೈನಲ್ಲಿ 6ನೇ ತಾರೀಕು ಮಾಡಿದ್ದೀನಿ. ಇಷ್ಟೊತ್ತಿಗೆ ನನಗೆ ಯಾವಾಗಲೂ ಲೈಸೆನ್ಸ್ ಬರಬೇಕಾಯಿತು. ಆನ್ಲೈನ್ ಆದಮೇಲೆ ಅಪ್ಲೋಡ್ ಮಾಡಿ ಕಳಿಸೋದು ಅವ್ರ ಜವಾಬ್ದಾರಿ ಅಲ್ವಾ. ಈಗ ಆನ್ಲೈನಲ್ಲಿ ಸರ್ಕಾರಿ ಮೊತ್ತ ಎಷ್ಟಿತ್ತು 14,66,250 ರೂಪಾಯಿ ಕಟ್ಟಿದ್ದೀನಿ. ಆನ್ಲೈನಲ್ಲೇ ಪೇಮೆಂಟ್ ಮಾಡಿದ್ದೀನಿ, ಅದು ಅಲ್ಲೇ ಟ್ರಾನ್ಸ್ಫರ್ ಆಗಿದೆ. ಅದಾದಮೇಲೆ ಇಮಿಡಿಯೇಟ್ ಕಳಿಸ್ಬೇಕಾಯ್ತು. ಈಗ ಆನ್ಲೈನ್ ಮಾಡೋದೇನು ಕೇಳಿ, ಈಗ ಯಾರು ಲಾಗಿನ್ ಅವ್ರು ಹೇಳ್ತಾರೆ ಎಲ್ಲ 18-20 ಲಾಗಿನ್ ಇತ್ತು, ಎಲ್ಲ ಕಮ್ಮಿ ಮಾಡಿದ್ದೀವಿ ಅಂತ. ಅದೇ ಎಲ್ಲ ಹೋಗೋದು ಎಲ್ಲ ಕಮ್ಮಿ ಮಾಡಿ ಏನು ಬರುತ್ತೋ ಪೂರ್ತಿ ಅವ್ರಿಗೆ ಅವ್ರ ಮನೆ ತುಂಬಿಸ್ಕೊಳ್ಳೋದಕ್ಕೆ, ಅವರು ಲೂಟಿ ಹೊಡೆಯೋದಕ್ಕೆ ಎಲ್ಲ ಲಾಗಿನ್ ಕಮ್ಮಿ ಮಾಡಿದ್ದೀವಿ ನಾವು. ಸರಳೀಕರಣ ಅಂದರೆ ಯಾಕೆ ಬಂದಿಲ್ಲ? ನಾನು 6ನೇ ತಾರೀಕಿಗೆ ಸರ್ಕಾರಕ್ಕೆ ದುಡ್ಡು ತುಂಬಿದ್ದೀನಿ, ಏನೇನು ಡಾಕ್ಯುಮೆಂಟ್ ಬೇಕೋ ಎಲ್ಲ ಇದು ಮಾಡಿದ್ದೀವಿ. ಆವತ್ತೇ ಕಳಿಸ್ಬೋದಾಗಿತ್ತಲ್ಲ. ಇವತ್ತೆಷ್ಟು ತಾರೀಕು ಹೇಳಿ? ಅಲ್ಲ ಅವ್ರಿಗೆ ದುಡ್ಡು ಕೊಡೋದಕ್ಕೆ ಮುಂದೆ ಟ್ರಾಪಿಗೆ ಅವ್ರ ಹತ್ರ ಹೋದ್ವಲ್ಲ ನಾವು, ಇಲ್ಲಿ ಲೋಕಾಯುಕ್ತರೆಲ್ಲ ಹೋಗಿದ್ವಲ್ಲ ಅವತ್ತು. ಅವರು ಟ್ರಾಪ್ ಆಗೋದಕ್ಕೆ ಮುಂದೆ, ಅವ್ರು ಟ್ರಾಪ್ ಹಾಕೋದಕ್ಕೆ ಒಂದು 5 ನಿಮಿಷದ ಮುಂದೆ ಮಾತಾಡಿರೋದು ವಿಷಯ. ಹಳೇದೇನಲ್ಲ, ಹಳೇದು ಸೂಪರ್ಡೆಂಟ್ ಮಾತಾಡಿದ್ದಾರೆ. ಈಗ ಯಾರೂ ಇಲ್ಲ. ಈಗ ಮಾನ್ಯ ಮಂತ್ರಿಗಳು ಅವರೇ ಅಪ್ಪ ಅಮ್ಮ ಅಲ್ವಾ ಅದಕ್ಕೆ. ಹೌದು, ಅವರೊಬ್ಬರದೇ ಮಾತಾಡಿರೋದು. ಅವರು ಮಿಕ್ಕಿದ್ದೆಲ್ಲ ಆಲ್ರೆಡಿ ಅವರು ಸೂಪರ್ಡೆಂಟ್ ಮಾತಾಡಿದರೆ ಅವ್ರ ಮೇಲೆ ಅವ್ರು ಆ್ಯಕ್ಷನ್ ತಗೊಂಡಿದ್ರೆ ಇನ್ವೆಸ್ಟಿಗೇಷನ್ ಬರುತ್ತೆ. ಈಗಾಗಲೇ ಡಿ ಸಿ ಸೂಪರ್ಡೆಂಟು ಕಾನ್ಸ್ಟೇಬಲ್ ಎಲ್ಲ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದಾರೆ. ನಾವು ಅವತ್ತು ಟ್ರಾಪ್ ಆಗಿದ್ದ ದಿವಸ ಅಲ್ಲಿ ಸೂಪರ್ಡೆಂಟ್ ಇದಕ್ಕೆ ಮಾತಾಡಿದಾಗ ಇದು ಡಿ ಸಿ ಅವ್ರು ಮಾತಾಡಿದ ವಿಷಯ ನಿಮ್ಮಲ್ಲಿ ನಾನೀಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮಾನ್ಯ ಮಂತ್ರಿಗಳು ಈಗ ಮೊನ್ನೆ ನಾನು ಮೀಡಿಯಲ್ಲಿ ಇದರಲ್ಲೆಲ್ಲ ನೋಡಿದೆ. ತಮ್ಮಣ್ಣ ಅಂತ ಮಾಡಿರೋದು ಯಾರೋ ಗೊತ್ತಿಲ್ಲ, ಅವ್ನಿಗೆ ಆ ಲಿಂಕೇ ಇಲ್ಲ, ಅವರು ಸಂಬಂಧ ಇಲ್ದಿರೋರು, ಅವ್ರಿಗೂ ಬ್ರಿವರಿ ಇದಕ್ಕೆ ಬರಲ್ಲ ಅಂತ ಹೇಳ್ತಾಯಿದ್ರು ಮೀಡಿಯಲ್ಲಿ. ಹಾಗಾಗಿ ಡಿ ಸಿನೇ ಮಾತಾಡಿದ್ದಾರೆ, ಅವರೇ ಅಲ್ಲಿ ಹೆಡ್ಡು ಆಫೀಸ್ಗೆ ಡಿ ಸಿನೇ ಮಾತಾಡಿದ್ದಾರೆ, ಡಿ ಸಿನೇ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಏನು ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಈ ಇದರಲ್ಲಿ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ FIR ಮಾಡಿ ಈ ಕೂಡಲೇ ಅವ್ರ ಬಗ್ಗೆ ಕ್ರಿಮಿನಲ್ ಆ್ಯಕ್ಷನ್ ತೊಗೋಬೇಕು ಅಂತೇಳಿ ನಾನು ಈಗ ಕಂಪ್ಲೇಂಟ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಮೊನ್ನೆ ತಿಮ್ಮಾಪುರ ಸಾಹೇಬ್ರು ಹೇಳ್ತಾಯಿದ್ರು ಅವನ್ಯಾರು ತಮ್ಮ ಗೊತ್ತಿಲ್ಲ ಅಂತ.
ಈಗ ಜಗನ್ನಾಥ್ ನಾಯಕ್ ಅವ್ರು ಮಾತಾಡಿರೋದೇ ಕೊಟ್ಟಿದ್ದೀವಿ ಅವ್ರಿಗೆ, ಹಂಗಾಗಿ ಅವರು ಅಟ್ರ್ಯಾಕ್ಟ್ ಆಗ್ತಾರೆ. ಈ ಒಂದು ಮೇಜರ್ ಅಮೌಂಟು ಬ್ರಿವರಿ ಆಗಿರೋದ್ರಿಂದ ಅವ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕಾಗುತ್ತೆ, ಇಲ್ಲ ನೀವು ಮಾತಾಡ್ತೀರಾ ಏನು ಅಂತೇಳಿ ನನ್ನ ಹತ್ರ ಪ್ರಸ್ತಾಪ ಮಾಡ್ತಾರೆ ಅವರು. ಅದನ್ನು ಏನು ಧ್ವನಿಸುರುಳಿ ಇತ್ತು ಅದನ್ನು ಅವ್ರಿಗೆಲ್ಲ ಕೊಟ್ಟು ಬಂದಿದ್ದೀನಿ. ಈ ಥರ 1.5 ಕೋಟಿ ಇದಾಗುತ್ತೆ, ನಿಮ್ಗಾದ್ರೆ 1.20ಕ್ಕೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ಅವರು. ಡಿ ಸಿ ಅವರು ಜಗದೀಶ್ ನಾಯಕ್ ಅವರು ಹೇಳಿದರು, ಅವರು ತಮ್ಮಣ್ಣ ಮಾತಾಡಿದ್ರೆ ನನಗೂ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮಂತ್ರಿಗಳು ಇದು ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಪಾಲು ಹೋಗ್ತಿದೆ ಅಂತ ಎಲ್ಲ ಜಗತ್ ಜಾಹೀರಾಗಿದೆ. ಹಾಗಾಗಿ ಮೈಕ್ರೋ ಬ್ರಿವರಿಯಲ್ಲಿ ಅವ್ರಿಗೆ ಹೆಚ್ಚಿನ ಪಾಲು ಕೊಡಬೇಕು ಅಂತ ಡಿ ಸಿನೇ ಹೇಳಿ ನಾನೇ ಮಾತಾಡ್ತೀನಿ, ಇಲ್ಲ ನಿಮ್ಗೆ ನಂಬರ್ ಕೊಡ್ತೀನಿ ನೀವು ಮಾತಾಡ್ತೀರಾ ಅಂತ ನನ್ನ ಕೇಳಿದ್ರು. ಇಲ್ಲ ಸರ್ ನಾನು ಆಮೇಲೆ ಮಾತಾಡ್ತೀನಿ, ನೀವು ಫಸ್ಟು ಮಾತಾಡಿ ಅಂತ ಹೇಳಿದ್ಮೇಲೆ ಅವ್ರು ಹೌದು 1.20ಕ್ಕಾದರೂ ನಾನು ಮಾತಾಡಿ ನಿಮಗೆ ಕಮ್ಮಿ ಮಾಡಿಸ್ತೀನಿ ಅಂಥೇಳಿ ಮಾತಾಡಿರೋದನ್ನು ಇದ್ದು. ಈಗ ಮಂತ್ರಿಗಳು ಅದರ ಅಟ್ರಾಕ್ಟ್ ಆಗೋದ್ರಿಂದ ಅವ್ರ ಮೇಲೆ ಈ ಕೂಡಲೇ FIR ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಆ್ಯಕ್ಷನ್ ಮಾಡಬೇಕು ಅಂತೇಳಿ ನಾನು SP ಅವ್ರಿಗೆ ಸೂಪರಿಂಟೆಂಡೆಂಟ್ ಅವ್ರಿಗೆ ದೂರು ಕೊಟ್ಟು ಬಂದಿದ್ದೀನಿ. ಸರ್ ಸಚಿವರಿಗೆ ಸಂಬಂಧಪಟ್ಟಂಗೆ ಅಂದರೆ ಆ ಸಚಿವರಿಗೆ ಕೊಡಬೇಕು, ಅವ್ರಿಗೆ ಇದು ಹೋಗುತ್ತೆ. ಅವರು ಹೋಗಿ ನಾನು ಮಾತಾಡ್ತೀನಿ, ಅವ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕಾಗುತ್ತೆ. ಅವರು ಮೈಕ್ರೋ ಬ್ರಿವರಿ ಆಗಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ಪಾಲು ಕೊಡಬೇಕಾಗುತ್ತೆ ಅಂತೇಳಿ ಓಪನ್ ಆಗಿ ಹೇಳ್ತಾರೆ. ಇಲ್ಲ ನೀವು ಮಾತಾಡ್ತೀರಾ, ಇಲ್ಲ ನಾನು ಮಾತಾಡಲ್ಲ ಅನ್ನೋ ವಿಷಯ ಕೂಡ ಮಾತಾಡ್ತಾರೆ ಅವರು. ದಾಖಲೆ ರೆಕಾರ್ಡಿಂಗ್ ಇದೆಯಲ್ಲ, ದಾಖಲೆ ಬೇರೆ ಕೊಡುತ್ತೆ. ನಾನು ಅಪ್ಲಿಕೇಶನ್ ಕೊಟ್ಟಿರೋದು ಅಪ್ಲಿಕೇಶನ್ ಇದೆ, ನಾನು ಎಲ್ಲ ಡಾಕ್ಯುಮೆಂಟ್ ಹಾಕಿದ್ದೀನಿ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ, ಆನ್ಲೈನಲ್ಲಿ 6ನೇ ತಾರೀಕು ಮಾಡಿದ್ದೀನಿ. ಇಷ್ಟೊತ್ತಿಗೆ ನನಗೆ ಯಾವಾಗಲೂ ಲೈಸೆನ್ಸ್ ಬರಬೇಕಾಯಿತು. ಆನ್ಲೈನ್ ಆದಮೇಲೆ ಅಪ್ಲೋಡ್ ಮಾಡಿ ಕಳಿಸೋದು ಅವ್ರ ಜವಾಬ್ದಾರಿ ಅಲ್ವಾ. ಈಗ ಆನ್ಲೈನಲ್ಲಿ ಸರ್ಕಾರಿ ಮೊತ್ತ ಎಷ್ಟಿತ್ತು 14,66,250 ರೂಪಾಯಿ ಕಟ್ಟಿದ್ದೀನಿ, ಆನ್ಲೈನಲ್ಲೇ ಪೇಮೆಂಟ್ ಮಾಡಿದ್ದೀನಿ, ಅದು ಅಲ್ಲೇ ಟ್ರಾನ್ಸ್ಫರ್ ಆಗಿದೆ. ಅದಾದಮೇಲೆ ಇಮಿಡಿಯೇಟ್ ಕಳಿಸ್ಬೇಕಾಯ್ತು. ಈಗ ಆನ್ಲೈನ್ ಮಾಡೋದು ಏನಕ್ಕೆ ಹೇಳಿ. ಈಗ ಯಾರು ಲಾಗಿನ್ ಅವ್ರು ಹೇಳ್ತಾರೆ ಎಲ್ಲ 18-20 ಲಾಗಿನ್ ಇತ್ತು, ಎಲ್ಲ ಕಮ್ಮಿ ಮಾಡಿದ್ವಿ ಅಂತ. ಅದೇ ಎಲ್ಲ ಹೋಗೋದು ಎಲ್ಲ ಕಮ್ಮಿ ಮಾಡಿ ಏನು ಬರುತ್ತೋ ಪೂರ್ತಿ ಅವ್ರಿಗೆ ಅವ್ರ ಮನೆ ತುಂಬಿಸ್ಕೊಳ್ಳೋದಕ್ಕೆ, ಅವರು ಲೂಟಿ ಹೊಡೆಯೋದಕ್ಕೆ ಎಲ್ಲ ಲಾಗಿನ್ ಕಮ್ಮಿ ಮಾಡಿದ್ದೀವಿ ನಾವು. ಸರಳೀಕರಣ ಅಂದರೆ ಯಾಕೆ ಬಂದಿಲ್ಲ? ನಾನು 6ನೇ ತಾರೀಕಿಗೆ ಸರ್ಕಾರಕ್ಕೆ ದುಡ್ಡು ತುಂಬಿದ್ದೀನಿ, ಏನೇನು ಡಾಕ್ಯುಮೆಂಟ್ ಬೇಕೋ ಎಲ್ಲ ಇದು ಮಾಡಿದ್ದೀವಿ, ಆವತ್ತೇ ಕಳಿಸ್ಬೋದಾಗಿತ್ತಲ್ಲ. ಇವತ್ತೆಷ್ಟು ತಾರೀಕು ಹೇಳಿ? ಅಲ್ಲ ಅವ್ರಿಗೆ ದುಡ್ಡು ಕೊಡೋದಕ್ಕೆ ಮುಂದೆ ಟ್ರಾಪಿಗೆ ಅವ್ರ ಹತ್ರ ಹೋದ್ವಲ್ಲ ನಾವು, ಇಲ್ಲಿ ಲೋಕಾಯುಕ್ತರೆಲ್ಲ ಹೋಗಿದ್ವಲ್ಲ ಆವತ್ತು. ಅವರು ಟ್ರಾಪ್ ಆಗೋದಕ್ಕೆ ಮುಂದೆ, ಅವ್ರು ಟ್ರಾಪ್ ಹಾಕೋದಕ್ಕೆ ಒಂದು 5 ನಿಮಿಷದ ಮುಂದೆ ಮಾತಾಡಿರೋದು ವಿಷಯ. ಹಳೇದೇನಲ್ಲ, ಹಳೇದು ಸೂಪರಿಂಟೆಂಡೆಂಟ್ ಮಾತಾಡಿದ್ದಾರೆ. ಈಗ ಯಾರೂ ಇಲ್ಲ. ಈಗ ಮಾನ್ಯ ಮಂತ್ರಿಗಳು ಅವರೇ ಅಪ್ಪ ಅಮ್ಮ ಅಲ್ವಾ ಅದಕ್ಕೆ. ಹೌದು, ಅವರೊಬ್ಬರ ಮೇಲೆ ಅವರೊಬ್ಬರದ್ದೇ ಮಾತಾಡಿರೋದು. ಅವರು ಮಿಕ್ಕಿದ್ದೆಲ್ಲ ಆಲ್ರೆಡಿ ಅವರು ಸೂಪರಿಂಟೆಂಡೆಂಟ್ ಮಾತಾಡಿದರೆ ಅವ್ರ ಮೇಲೆ ಅವ್ರು ಆಕ್ಷನ್ ತಗೊಂಡಿದ್ರೆ ಇನ್ವೆಸ್ಟಿಗೇಷನ್ ಬರುತ್ತೆ.